ಅಣ್ಣ ಎಲ್ಲರಿಗೂ ನಮಸ್ಕಾರ. ಎಲ್ಲಿದ್ದೀನಿ ಕೇಳಿದ್ರ? ಇವತ್ತು ರೋಡಲ್ಲೇ ಇದ್ದೀನಿ. ಎಲ್ಲಿದ್ದೀರ ನೋಡಿ, ಬೈಬನಹಳ್ಳಿ ಮೆಟ್ರೋ ಸ್ಟೇಷನ್ ಇದು. NGF ಬ್ಯಾಕ್ ಸೈಡ್ ಇದು. ಬೈಬನಹಳ್ಳಿಲಿ ಬ್ಯಾಕ್ ಸೈಡ್ ಇದು, ಫ್ರಂಟ್ ಅಲ್ಲ, ಬ್ಯಾಕ್ ಸೈಡ್. ಕೇಳಿದ ಬೆಳಿಗ್ಗೆಯಿಂದ ಯಾವ ಏರಿಯಾಗಿಲ್ಲ ಇವತ್ತು. ಎಲ್ಲರಿಗೂ ರಜಾ, ಎಲ್ಲರೂ ಮನೇಲೇ ಇದ್ದಾರೆ. ಅದಕ್ಕೋಸ್ಕರ ನೋಡಿ, ಇವ್ ನೋಡಿ ರಾಪಿಡ್ ಅವನು ನೋಡಿ, ಆರಾಮಾಗಿ ನೋಡಿ ಬೈಕಲ್ಲಿ ಬಂದು ಹಿಂದಿ ಅವನು ಮುಂದೆ ಇರೋವನು ನೋಡಿ ಏನು ಆರಾಮಾಗಿ ಪಿಕಪ್ ಮಾಡ್ಕೊಂಡು ಹೋಯ್ತಾನಲ್ವಾ. ಅದು ತಮಿಳ್ನಾಡು ಗಾಡಿ ನೋಡಿ, TN ಅಂತ ನೋಡಿ. ಗಾಡಿನ ತಮಿಳ್ನಾಡು ಗಾಡಿ ಅಂತ ತೋರಿಸ್ತೀನಿ ಬೇಕಾದ್ರೆ ನೋಡಿ. ನೋಡಿ TN ನೋಡಿ, ಚೆನ್ನಾಗಿ ಕಾಣ್ತಾ ಇದೆಯಾ ನಿಮಗೆ? TN ತಮಿಳ್ನಾಡು ಗಾಡಿ ನೋಡಿ. ನೋಡಿ ಹಿಂದೆ ಕೂತವನೆಲ್ಲರೂ ಬಂದ್ಬಿಟ್ಟು ನಾನೇನು ಹೇಳೋದು ಗೊತ್ತಾ, ಅವನು ಕೆಟ್ಟ ಟೈಮು ಯಾವ್ದಾರು ಬಸ್ಸಿನ ಅಡಿ ಹಿಂದ್ಗಡೆ ಅವನೇನೋ ಸತ್ತೋಗ್ಬಿಟ್ರೆ ಇವನೇನು ಕೊಡ್ತಾನೆ? ಏನು ಕೊಡೋಕ್ಕಾಗಲ್ಲ. ಅವನ ಪ್ರಾಣ ಅಂತ ಹೊಂಟೋಗ್ಬಿಡ್ತಾನೆ. ತುಂಬ ಟೂ ವೀಲರ್ಗಳನ್ನ ನೀವು ನೋಡಿ ಜಾಸ್ತಿ ಸಾಯೋದಲ್ಲೇ ಇರೋದು. ಯಾವುದೋ ಲಾರಾಡಿಗೆ ಹೋಗ್ಬಿಟ್ಟ ಅಂತ ನೋಡಿ, ಎಷ್ಟು ಆರಾಮಾಗಿ ತಮಿಳ್ನಾಡು ಗಾಡಿ ಕರ್ನಾಟಕದಿಂದ ಬಂದು ತಮಿಳ್ನಾಡು ಗಾಡೀಲಿ ಪಿಕಪ್ ಮಾಡ್ತೇನಂದರೆ ಏನು ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ನಡೀತಿದೆ ಅಲ್ವಾ? ಯೋಚನೆ ಮಾಡಿ ನೀವು ನೋಡಿ. ರ್ಯಾಪಿಡೋ ಬುಕ್ ಮಾಡಿ, ಅದು ಕರ್ನಾಟಕ ಗಾಡಿ ಆದರೂ ಪರವಾಗಿಲ್ಲ ನೋಡಿ. ಲೊಕೇಶನ್ ಚೇಂಜಲ್ಲಿ ಕರ್ಕೊಂಡು ಹೋಯ್ತೆ ಬಂದ. ಯಾಕೆ ನಮ್ಮ ಕರ್ನಾಟಕ ಗಾಡೀಲಿ ಓಡಿಸ್ಬೋದಲ್ವಾ? ಇಲ್ಲಿ ಏನೇ ಕಂತ್ರಿ ಕೆಲಸ ಮಾಡಿದ್ರೆ ಅವ್ನು ತಮಿಳ್ನಾಡಿಗೆ ಹೋಗ್ಬಿಡ್ತದೆ ಗಾಡಿಗಳೆಲ್ಲ. ಆಮೇಲೆ ಗಾಡಿ ನೋಡ್ಕೊಂಡು ಅಲ್ಲೇ ಹೋಗ್ಬೇಕು ಪೊಲೀಸವರು. ಇಲ್ಲೆಲ್ಲ ಸಿಕ್ಕಲ್ಲ, ಅವರು ತಮಿಳ್ನಾಡು ಕಡೆಗೆ ಹೋಗ್ಬಿಡ್ತಾರೆ ಆ ಗಾಡಿಗಳೆಲ್ಲ. ಎಲ್ಲ ಗೌರ್ಮೆಂಟ್ ಆಗಿ ಏನೋ ಮಾಡಿದಾರಂತೆ, ರ್ಯಾಪಿಡೆಲ್ಲ ಬೈಕ್ ಅವ್ರಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರಂತೆ. ಏನು ಆರಾಮಾಗಿದಾವಲ್ಲ ಅವ್ರಲ್ಲ ನೋಡಿ. ಅವ್ರದ್ದೆಲ್ಲ ನಾವು ಯೋಚನೆ ಮಾಡಿ ಟೈಮ್ ಇಲ್ಲ, ಯಾವ ಏರಿಯಾಗೆ ಹೋಗಿಲ್ಲ ಇವತ್ತು. ಎಲ್ಲರಿಗೂ ರಜೆ, ಎಲ್ಲ ಕಂಪ್ನಿಗಳಿಗೆ. ಅದಕ್ಕೆ ಎಲ್ಲರೂ ಮನೇಲಿದ್ದಾರೆ, ಯಾರು ಫೋನ್ ಮಾಡಿಲ್ಲ. ಸರಿ ಬಂದೆ ಇವಾಗ. ನಮ್ಮ ಗಾಡಿ ಕ್ಲೀನಾಗಿದೆಯಾ? 2 ದಿನ ಮುಂಚೆ ಗಾಡಿ ತೊಳೆದೆ ನೋಡಿ. ಇನ್ನು ಸ್ವಲ್ಪ ಕ್ಲಿಯರಾಗಿರ್ಬೋದಲ್ವ? ಮೇನ್ ಏನಂದ್ರೆ ಈ ಜಾಗ ಕ್ಲೀನ್ ಇರಬೇಕು. ಈ ಜಾಗ ಕ್ಲಿಯರ್ ಇದ್ರೆ ಗಾಡಿ ಒಂದು ಇಂಟ್ರೆಸ್ಟ್ ಬೇಕು ನೋಡಿ. ಈ ಪಿನ್ನು ಇವಾಗ ನೋಡಿ, ಇಲ್ಲೊಂದು ಕಾಣ್ತಾ ಇದೆ ನಿಮಗೆ ನೋಡಿ. ಇವಾಗ ಈ ಪಿನ್ ಬಂದ್ಬಿಟ್ಟು ಹೋಗ್ಬಿಟ್ಟಿದೆ. ಇದನ್ನು ರೆಡಿ ಮಾಡಿಸ್ಬೇಕು. ಇದು ಬಿಚ್ಚಿದು ಫುಲ್ ಸೆಟ್ ಬಿಚ್ಚಿಬಿಟ್ಟು, ಈಗ ಬ್ರೇಕ್ ಅದ ಟೈರು ಬರೋದು, ಇದನ್ನು ಬಿಚ್ಚಿಬಿಟ್ಟು ಆ ಗಾಡಿದು ವೀಲ್ ಮುಂದ್ಗಡೆ ಬಿಚ್ಚಿಬಿಟ್ಟು ಅದನ್ನ ಲೇತ್ಗೆ ತೊಗೊಂಡೋಗಿ ರೆಡಿ ಮಾಡಬೇಕು. ಅದನ್ನ ಅಂದರೆ ಅದು ಕಟ್ಟಾಗ್ಬಿಟ್ಟಿದೆ. ಪಿನ್ ಸೌಂಡ್ ಬರ್ತಾ ಇದೆ, ಕೈಗಳೆಲ್ಲ ಗುಳ್ಳ ಬಂದುಬಿಡ್ತದೆ ಗಾಡಿ. ಅದು ಆ ಥರ ಪಿನ್ನು ಮುಂದ್ಗಡೆ ಸೌಂಡ್ ಬರುತ್ತೆ. ಇವತ್ತು ಏನಿಲ್ಲ, ಸಂಜೆ ಇವಾಗ 5:15. ಇವತ್ತೊಂದು ಚಿಕ್ಕದಾಗಿ ಒಂದು ವೀಡಿಯೋ ಇದೆ ಅಷ್ಟೇ. ಇವತ್ತು ಯಾವ್ದಾರು ಏರಿಯಾಗೆ ಹೋದ್ರೆ ತಾನೇ ನಾವು ತೋರಿಸೋದು, ಸುಮ್ಮನೆಲ್ಲ ತೋರ್ಸೋಕ್ಕಾಗಲ್ಲ ಅಲ್ವಾ? ನನಗೇನಾದ್ರು ಸಪೋರ್ಟ್ ಮಾಡಬೇಕು ನಿಮ್ಗೆ ಅನಿಸಿದ್ರೆ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಎಲ್ಲಿಗೆ ಸೇರಬೇಕೋ ಅದು ಅಲ್ಲಿಗೆ ಹೋಗ್ಬಿಟ್ಟು ಸೇರ್ತದೆ. ನಾನು ನಿಮ್ಮ ಹತ್ರ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ, ಬೇರೆ ಏನು ಕೇಳ್ಕೊಳಲ್ಲ. ಈಗ ಇನ್ನೊಬ್ಬ ರ್ಯಾಪಿಡೋ ಬಂದ, ಬೈಕ್ ಅವ್ನು ಬರ್ತಿದ್ದಾನೆ ನೋಡ್ಕೊಳ್ಳಿ. ಅವನ್ನ ತೋರಿಸ್ತೀನಿ. ಅವ್ನು ಬಂದು ಹೆಂಗಿದೆ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡಿದ್ದಾನೆ ನೋಡಿ. ಆಟೋದ ಹತ್ರ ವೈಟ್ ಶರ್ಟ್ ಆಗಿಬಿಟ್ಟು, ಆ ವೈಟ್ ಶರ್ಟ್ ಆಗಿದ್ದವನಿಗೂ ಸಮೇತ ರ್ಯಾಪಿಡೋ ಬೈಕ್ ಬುಕ್ ಮಾಡ್ತಿದ್ದಾನೆ. ನಮ್ಮಂಥವ್ರು ಆಟೋದವ್ರು ಇನ್ಶೂರೆನ್ಸ್ ಕಟ್ಟಬೇಕಂದ್ರೆ, FC ಮಾಡಬೇಕಂದ್ರೆ ಗಾಡಿ ನೋಡಿ. ಅವನು ನೋಡಿ ಅಲ್ಲಿ ಬಂತು ನೋಡಿ ಆ ಗಾಡಿ. ಅವ್ನ ತಲೆಗೆ ಒಂದು ಹೆಲ್ಮೆಟ್ ಕೊಡ್ತಾನೆ ನೋಡಿ. ಇವಾಗ ಹೆಲ್ಮೆಟ್ ಕೊಡ್ತಾ ಇಲ್ಲ ನೋಡಿ. ಕೊಟ್ಟ ಹೆಲ್ಮೆಟ್ ಕೊಟ್ಟ ನೋಡಿ. ಇವಾಗ ಅವ್ನ ಕೈಯಲ್ಲಿ ಹೆಲ್ಮೆಟ್ ಕೊಟ್ಟನಾ ನೋಡಿ. ಆ ಗಾಡಿ ಬಂದ್ಬಿಟ್ಟು ಪೆಟ್ರೋಲು ಡೀಸೆಲ್ ಖರ್ಚಿಲ್ಲ ಅದಕ್ಕೆ. ಹಿಂದ್ಗಡೆ ಇರೋ ಬುಲೆಟ್ ಅಲ್ಲ, ಮುಂದ್ಗಡೆ ಇರೋ ವೈಟ್ ಶರ್ಟ್ ಹಾಕಿರೋನು. ಆ ಹುಡುಗಿ ಬಂದಿರೋದು ಅವ್ನ ಫ್ರೆಂಡ್ ಇರೋಕಂತಾನೆ. ಆ ಕಡೆ ಏನೋ ಪಾಸ್ವರ್ಡ್ ಮಾಡ್ದ, ಹೊಡೆದ. ಎಷ್ಟು ಆರಾಮಾಗಿ ಬರ್ತವಲ್ಲ, ಅದಕ್ಕೆ ಪೆಟ್ರೋಲ್ ಖರ್ಚೇ ಇಲ್ಲ ನೋಡಿ. ಆ ಮುಂದ್ಗಡೆ ಇರೋದು ಆ ವೈಟ್ ಶರ್ಟ್ ಹಾಕಿರೋನು, ಹಿಂದ್ಗಡೆ ಕೂತ ನೋಡಿ ನೋಡಿ. ಆ ಮುಂದ್ಗಡೆ ವೈಟ್ ಶರ್ಟ್ ಹಾಕಿರೋ ನೋಡಿ, ಅಲ್ಲೇ ಇದೆ ಆ ಗಾಡಿಗೆ ನೋಡಿ. ಅದಕ್ಕೆ ಪೆಟ್ರೋಲ್ ಖರ್ಚು ಸಮೇತ ಇಲ್ಲ, ಚಾರ್ಜರ್ ಅದು. ಆರಾಮಾಗಿ ಅದು ಚಾರ್ಜ್ ಮಾಡಿಕೊಂಡು ನಾವೆಲ್ಲ ಆಟೋಗಳು ನಿಂತಿದ್ದೀವಿ ನೋಡಿ. ನಾವೆಲ್ಲ ಇನ್ಶೂರೆನ್ಸ್ ಕಟ್ಟಬೇಕಂತ, FC ಮಾಡಬೇಕಂತ ಈ ಗಾಡಿಗಳಿಗೆ. ಎಷ್ಟು ಕಷ್ಟ ಅಂದರೆ, ಆಟೋ ಬಾಡಿಗೆ ತೊಗೊಂಡು ಅಂತವನು ಕಟ್ಟೋಕ್ಕೆ ಆಗಲ್ಲ, ಅವನಿಗೆ ಲೋನ್ ಕಟ್ಟೋಕ್ಕೂ ಆಗಲ್ಲ. ಅವ್ನ ಗಾಡಿ ಸೀಸ್ ಮಾಡ್ತಾರೆ. ಹೆಂಗೆ ಸಂಪಾದನೆ ಮಾಡ್ತಾರೆ ಹೇಳಿ?
ಇವತ್ತು ಏನು ಕರ್ಮ ಗೊತ್ತಾ, ನಾನೆಲ್ಲ 1 ವೀಕ್ ಮಾಡ್ತಾಯಿದ್ದೀನಿ. ನಿಜವಾಗ ನೀವು ನಂಬಲ್ಲ, 1 ಅವರಿಂದ ವೆಯ್ಟ್ ಮಾಡ್ತಿದ್ವಿ ಗೊತ್ತಾ. ಎಷ್ಟು ಬೈಕ್ಗಳು ಬಂದರು ಇವಾಗ ಪಿಕಪ್ ಮಾಡ್ಕೊಂಡು ಹೋದ್ರೆ ಅಂದರೆ ಬಂದರು. ಇವಾಗ ನಾನು ಇದು 2ನೇ ಬೈಕ್ ತೋರಿಸ್ತಾರ ನಿಮಗೆ. ಅವನಿಗೆ ಕೂಡ 70 ರೂಪಾಯಿ ನಮ್ಮ ಆಟೋ ಕೊಡ್ಬೋದಲ್ಲ. ಏನು ಮಾಡ್ತಾರೆ, ಎಲ್ಲ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಾವೇ ಕಿರ್ಚ್ಬಿಟ್ಟು ಏನು ಪ್ರಯೋಜನ ಇದೆ. ಅವನು ಪಾಡಿಗೆ ಓಡಿಸ್ತಾನೆ, ನಾವು ನಮ್ಮ ಪಾಡಿಗೆ ಓಡಿಸ್ಬೇಕು. ಅದು ನಾವು ಅವನ ಜೊತೆ ಫೈಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಟೈಮ್ ವೇಸ್ಟ್. ಹಿಂಗೆ ಸೊಳ್ಳೆ ಹೊಡಿಬೇಕು ನೋಡಿ. ನಮ್ಮ ಗಾಡಿಗಳಿಗೆ ಎಲ್ಲ ಬೇಕಾ, ಮೀಟ್ರ್ ಪಾಸ್ ಹಿಂಗಬೇಕಂತ, ಇನ್ಶೂರೆನ್ಸ್, ಗಾಡಿಯ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಆಗಿರ್ಬೇಕಂತೆ ನಮ್ಮದು. ಏನಕ್ಕೆ ರೋಡ್ಗಳನ್ನಂಗೆ ಆ ಕಡೆ ಈ ಕಡೆ ಗುಡ್ಸ್ಕೊಂಡಿರೋಕೆ ನಾವೆಲ್ಲ ರೋಡಲ್ಲಿ. ಇನ್ನೇನು ರೀ, ಬರೋನು ಆರಾಮಾಗಿ ಬೈಕ್ ಚಾರ್ಜರ್ ಬೈಕ್ ಮಾಡ್ತಾನೆ, ಅವನು ಅದ್ರಲ್ಲಿ ಹೋಯ್ತಾನೆ, ಅವನು ಡ್ರಾಪ್ ಮಾಡ್ತಾನೆ. ಇನ್ನೊಬ್ರು ಬರ್ತಾನೆ, ತಮಿಳ್ನಾಡಿಂದ ಗಾಡಿ ತೊಗೊಂಬರ್ತಾನೆ, ಅವನು ಹೋಯ್ತಾನೆ. ಇವಾಗ 2 ಗಾಡಿ ನಾನು ನಿಮ್ಗೆ ತೋರಿಸಿದ್ದೀನಿ. ಈ ಥರ ಎಲ್ಲರೂ ಬೈಕೇ ಬೇರೆ ಎಲ್ಲಿಂದಲೂ ತೊಗೊಂಬಂದು ಇಲ್ಲಿ ಬುಕ್ ಮಾಡಿ ಅದು ರ್ಯಾಪಿಡ್ ಆ ಬೈಕನ್ನು ಇದು ಮಾಡಿಕೊಂಡು ಅವ್ರು ಆರಾಮಾಗಿ ಸಂಪಾದನೆ ಮಾಡ್ತಿದ್ದಾರೆ ಅಲ್ವಾ. ನೋಡಿ ಆ ಆಟೋಗಳು ಎಷ್ಟೊತ್ತಿಂದ ಅಲ್ಲಿ ಕೂತ್ಕೊಂಡಿದ್ದಾರೆ ಗೊತ್ತಾ. ಯಾರೋ 1-2 50 ರೂಪಾಯಿ 60 ರೂಪಾಯಿ ಬುಕ್ ಮಾಡಿದ್ರೆ ಆಯಿತು.